ಈ ಕೊಲ್ಲಿ ಯುದ್ಧದ ಬಿಸಿ ಬೆಂಗಳೂರಿಗೂ ಕೂಡ ತಟ್ಟುತ್ತಾ ಇದೆ. ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರುಗಳು ಹೋಟೆಲ್ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಅವರ ಕಮರ್ಷಿಯಲ್ ಸಿಲಿಂಡರ್ ಏನ್ ಬರುತ್ತೆ ಪ್ರತಿನಿತ್ಯ ಅವರುಗಳಿಗೆ, ಆ ಸಿಲಿಂಡರ್ ಲಭ್ಯತೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ ಮಾಲೀಕರುಗಳು ಹಂತ ಹಂತವಾಗಿ ಹೋಟೆಲ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂದು ಹೋಟೆಲ್ಗಳು ಬಂದ್ ಆಗುತ್ತಾ? ಗ್ರಾಹಕರಿಗೂ ಗ್ಯಾಸ್ ಟ್ರಬಲ್ ಪಕ್ಕ. ಇಸ್ರೇಲ್ ಇರಾನ್ ನಡುವಿನ ಯುದ್ಧದ ಬಿಸಿ ಈಗ ಬೆಂಗಳೂರಿಗೂ ತಟ್ಟುತ್ತಿದೆ. ಒಂದ್ ಕಡೆ ಡೀಸೆಲ್ ಪೆಟ್ರೋಲ್ ಕೊರತೆಯಾಗಬಹುದು ಅಂತ ಜನ ಚಿಂತೆಗೀಡಾಗಿದ್ದಾರೆ. ಮತ್ತೊಂದು ಕಡೆ ಸಿಲಿಂಡರ್ ಬಳಕೆ ಮೇಲೂ ಕಟ್ಟುನಿಟ್ಟಿನ ನಿಯಮ ರೂಪಿಸಲಾಗಿದೆ. ಇದರ ನಡುವೆ ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ಕೊರತೆ ಬಿಸಿ ತಟ್ಟಿದೆ. ಇರಾನ್ ಇಸ್ರೇಲ್ ವಾರ್ನಿಂದ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಇದೀಗ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಸರಬರಾಜು ಸ್ಥಗಿತದಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಈ ಕುರಿತಂತೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಸುದ್ದಿಗೋಷ್ಠಿ ನಡೆಸಿ ಅಸಮಾಧಾನ ವ್ಯಕ್ತಪಡಿಸಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ ಎನ್ನಲಾಗಿದ್ದು, ಇದರಿಂದಾಗಿ ಇಂದಿನಿಂದ ಬೆಂಗಳೂರಿನ ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಬೆಂಗಳೂರು ಹೋಟೆಲ್ ಸಂಘ ದಿಢೀರ್ ಸುದ್ದಿಗೋಷ್ಠಿ ನಡೆಸಿತು. ಬಂದ್ಗೆ ಕರೆ ಕೊಟ್ಟಿದೆ. ಸಹಸ್ರಾರು ಜನ ಬ್ಯಾಚುಲರ್ಸ್ ಇದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ಹಾಸ್ಪಿಟಲ್ ಸರ್ವಿಸಸ್ ಇದೆ, ಕ್ಯಾಟರಿಂಗ್ ಇರುತ್ತದೆ, ಬ್ಯಾಂಕ್ವೆಟ್ ಹಾಲ್ಸ್ ಬುಕ್ ಮಾಡಿರ್ತೇವೆ, ಟೂರಿಸಂನಲ್ಲಿ ಇರ್ತೇವೆ. ಎಲ್ಲರಿಗೂ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲು ಬಹಳ ಕಷ್ಟವಾಗ್ತದೆ. ಹೋಟೆಲ್ ಮಾಲೀಕರು ಯಾವುದೇ ಕಾರಣಕ್ಕೆ ಬಂದ್ ಮಾಡಲು ರೆಡಿ ಇಲ್ಲ. ಬಂದ್ ಮಾಡೋದು ನಮ್ಮ ಜಾತಕದಲ್ಲೇ ಇಲ್ಲ. ಆದರೆ ಈ ಸರ್ಕಾರದ ಈ ನಡೆಯಿಂದ ನಮ್ಮ ಬಹಳಷ್ಟು ಹೋಟೆಲ್ಗಳು ಬಂದ್ ಮಾಡುವುದು ಅನಿವಾರ್ಯವಾಗುತ್ತದೆ. ಗ್ಯಾಸ್ ಇಲ್ಲದೆ ಹೋಟೆಲಿನಲ್ಲಿ ತಿಂಡಿ ತಿನಿಸು ಸಿಗುವುದಿಲ್ಲ, ಹೋಟೆಲು ಓಪನ್ ಆಗುವುದಿಲ್ಲ. ಇದಕ್ಕೆ ತಕ್ಷಣ ಈಗಾಗಲೇ ನಾವು ಕೇಂದ್ರ ಮಂತ್ರಿಗಳ ಜೊತೆ ಮಾತನಾಡಿದ್ದೇವೆ, ಸಂದೇಶ ಕಳಿಸಿದ್ದೇವೆ. ಹಾಗೂ ಬೆಂಗಳೂರು ನಗರದ ಕೆಲವು ಎಂಪಿಗಳ ಮೂಲಕನೂ ಈ ವಿಚಾರವಾಗಿ ತಿಳಿಸಿದ್ದೇವೆ. ಇವತ್ತು ಬೆಂಗಳೂರಿನಲ್ಲಿ ಹೋಟೆಲ್ಗಳು ಬಂದ್ ಆಗ್ತಾವಾ? ಹೀಗೊಂದು ಅನುಮಾನ ಇದೀಗ ಕಾಡ್ತಾ ಇದೆ. ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ಸರಬರಾಜು ಸ್ಥಗಿತ ಹಿನ್ನೆಲೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಹೀಗಾಗಿ ಹೋಟೆಲ್ಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಬೇಕಾ ಬೇಡವಾ ಅನ್ನೋದರ ಕುರಿತು ಬೆಂಗಳೂರು ಹೋಟೆಲ್ಗಳ ಸಂಘ ಚಿಂತನೆ ನಡೆಸಿದೆ. ಕಮರ್ಷಿಯಲ್ ಸಿಲಿಂಡರ್ ₹1950ವರೆಗೂ ಇದೆ. ಸಹಜವಾಗಿ 2 ದಿನಕ್ಕೆ ಆಗೋ ತರ ಸ್ಟಾಕ್ ಇರುತ್ತೆ. ಇವತ್ತು ಮಧ್ಯಾಹ್ನವರೆಗೂ ಕೆಲವು ಕಡೆ ಸಿಲಿಂಡರ್ ಸ್ಟಾಕ್ ಇದೆ. ನಾವು ಹೋಟೆಲ್ ಬಂದ್ ಅಂತ ಮಾಡಲ್ಲ, ಆದರೆ ಗ್ಯಾಸ್ ಇಲ್ಲದೆ ಅಡಿಗೆ ಮಾಡೋಕ್ಕಾಗಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳಿದ್ದಾರೆ. ಗ್ಯಾಸ್ ಸಪ್ಲೈ ಇಲ್ಲ ಅಂತ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದ್ದಾರೆ. ನಾವು ಹೋಟೆಲ್ ನಡೆಸೋದು ಹೇಗೆ? ಪ್ರತಿನಿತ್ಯ ಸಿಲಿಂಡರ್ನ ಸ್ಟಾಕ್ ಮಾಡೋಕ್ಕಾಗಲ್ಲ. 50-60 ತಗೊಂಡ್ಬಿಟ್ಟು ನಾವು ಸ್ಟಾಕ್ ಮಾಡೋಕ್ಕಾಗಲ್ಲ. ಡೈಲಿ ಬರುವಂತ ಒಂದು ವ್ಯವಸ್ಥೆಗಳಿತ್ತು. ಮೊನ್ನೆವರೆಗೂ ಸ್ವಲ್ಪ ಸಪ್ಲೈ ಕಡಿಮೆ ಇತ್ತು. ಇವತ್ತು ಡಿಸ್ಟ್ರಿಬ್ಯೂಟರ್ ಕೇಳಿದ್ರೆ ಶನಿವಾರದಿಂದ ನಿಮ್ಮ ಕಮರ್ಷಿಯಲ್ ಫಿಲ್ಲಿಂಗ್ ನಿಲ್ಲಿಸಿದ್ದಾರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂದ. ಹೋಟೆಲ್ ಬಂದ್ಗೆ ಸಿಎಂ ಸಿದ್ದರಾಮಯ್ಯ ಬೆಂಬಲ. ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ ಬಂದ್ ಎಚ್ಚರಿಕೆ ಬೆನ್ನಲ್ಲೇ ಹೋಟೆಲ್ಗೆ ಬಂದ್ಗೆ ಸಿಎಂ ಸಿದ್ದರಾಮಯ್ಯ ಬೆಂಬಲವನ್ನು ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ ಕಮರ್ಷಿಯಲ್ ಎಲ್ಪಿಜಿ ದರ ಏರಿಕೆ ಮಾಡಿದೆ. ₹115 ಬೆಲೆ ಹೆಚ್ಚಿದ್ದಾರೆ. ₹63 ಡೊಮೆಸ್ಟಿಕ್ ಗ್ಯಾಸ್ಗೆ ಹೆಚ್ಚಳ ಮಾಡಿದ್ದಾರೆ. ಹೋಟೆಲ್ ಸಂಘಟನೆ ಮಾಡಿರುವುದು ಸರಿ ಇದೆ ಅಂತ ಸಿಎಂ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ₹115 ಜಾಸ್ತಿ ಮಾಡಿದ್ದಾರೆ. ₹60 ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ. ಸರ್, ಸರಬರಾಜು ಕೂಡ ನಿಂತಿದೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ, ನಿಲ್ಲಿಸಿದಾರ ಅನ್ನೋದು ಬಹಳ. ವಾಣಿಜ್ಯ ಬಳಕೆ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ ಅನ್ನೋ ಕಾರಣಕ್ಕೆ ಹೋಟೆಲ್ ಸಂಘಟನೆಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಈ ಕೊಲ್ಲಿ ಯುದ್ಧದ ಬಿಸಿ ಬೆಂಗಳೂರಿಗೂ ಕೂಡ ತಟ್ಟುತ್ತಾ ಇದೆ. ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರುಗಳು ಹೋಟೆಲ್ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಅವರ ಕಮರ್ಷಿಯಲ್ ಸಿಲಿಂಡರ್ ಏನ್ ಬರುತ್ತೆ ಪ್ರತಿನಿತ್ಯ ಅವರುಗಳಿಗೆ, ಆ ಸಿಲಿಂಡರ್ ಲಭ್ಯತೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ ಮಾಲೀಕರುಗಳು ಹಂತ ಹಂತವಾಗಿ ಹೋಟೆಲ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂದು ಹೋಟೆಲ್ಗಳು ಬಂದ್ ಆಗುತ್ತಾ? ಗ್ರಾಹಕರಿಗೂ ಗ್ಯಾಸ್ ಟ್ರಬಲ್ ಪಕ್ಕ. ಇಸ್ರೇಲ್ ಇರಾನ್ ನಡುವಿನ ಯುದ್ಧದ ಬಿಸಿ ಈಗ ಬೆಂಗಳೂರಿಗೂ ತಟ್ಟುತ್ತಿದೆ. ಒಂದ್ ಕಡೆ ಡೀಸೆಲ್ ಪೆಟ್ರೋಲ್ ಕೊರತೆಯಾಗಬಹುದು ಅಂತ ಜನ ಚಿಂತೆಗೀಡಾಗಿದ್ದಾರೆ. ಮತ್ತೊಂದು ಕಡೆ ಸಿಲಿಂಡರ್ ಬಳಕೆ ಮೇಲೂ ಕಟ್ಟುನಿಟ್ಟಿನ ನಿಯಮ ರೂಪಿಸಲಾಗಿದೆ.
ಇದರ ನಡುವೆ ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ಕೊರತೆ ಬಿಸಿ ತಟ್ಟಿದೆ. ಇರಾನ್ ಇಸ್ರೇಲ್ ವಾರ್ನಿಂದ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಇದೀಗ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಸರಬರಾಜು ಸ್ಥಗಿತದಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಈ ಕುರಿತಂತೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಸುದ್ದಿಗೋಷ್ಠಿ ನಡೆಸಿ ಅಸಮಾಧಾನ ವ್ಯಕ್ತಪಡಿಸಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ ಎನ್ನಲಾಗಿದ್ದು, ಇದರಿಂದಾಗಿ ಇಂದಿನಿಂದ ಬೆಂಗಳೂರಿನ ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಬೆಂಗಳೂರು ಹೋಟೆಲ್ ಸಂಘ ದಿಢೀರ್ ಸುದ್ದಿಗೋಷ್ಠಿ ನಡೆಸಿತು, ಬಂದ್ಗೆ ಕರೆ ಕೊಟ್ಟಿದೆ. ಸಹಸ್ರಾರು ಜನ ಬ್ಯಾಚುಲರ್ಸ್ ಇದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ಹಾಸ್ಪಿಟಲ್ ಸರ್ವಿಸಸ್ ಇದೆ, ಕ್ಯಾಟರಿಂಗ್ ಇರುತ್ತದೆ, ಬ್ಯಾಂಕ್ವೆಟ್ ಹಾಲ್ಸ್ ಬುಕ್ ಮಾಡಿರ್ತೇವೆ, ಟೂರಿಸಂನಲ್ಲಿ ಇರ್ತೇವೆ. ಎಲ್ಲರಿಗೂ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲು ಬಹಳ ಕಷ್ಟವಾಗ್ತದೆ. ಹೋಟೆಲ್ ಮಾಲೀಕರು ಯಾವುದೇ ಕಾರಣಕ್ಕೆ ಬಂದ್ ಮಾಡಲು ರೆಡಿ ಇಲ್ಲ. ಬಂದ್ ಮಾಡೋದು ನಮ್ಮ ಜಾತಕದಲ್ಲೇ ಇಲ್ಲ. ಆದರೆ ಈ ಸರ್ಕಾರದ ಈ ನಡೆಯಿಂದ ನಮ್ಮ ಬಹಳಷ್ಟು ಹೋಟೆಲ್ಗಳು ಬಂದ್ ಮಾಡುವುದು ಅನಿವಾರ್ಯವಾಗುತ್ತದೆ. ಗ್ಯಾಸ್ ಇಲ್ಲದೆ ಹೋಟೆಲಿನಲ್ಲಿ ತಿಂಡಿ ತಿನಿಸು ಸಿಗುವುದಿಲ್ಲ, ಹೋಟೆಲು ಓಪನ್ ಆಗುವುದಿಲ್ಲ. ಇದಕ್ಕೆ ತಕ್ಷಣ ಈಗಾಗಲೇ ನಾವು ಕೇಂದ್ರ ಮಂತ್ರಿಗಳ ಜೊತೆ ಮಾತನಾಡಿದ್ದೇವೆ, ಸಂದೇಶ ಕಳಿಸಿದ್ದೇವೆ ಹಾಗೂ ಬೆಂಗಳೂರು ನಗರದ ಕೆಲವು ಎಂಪಿಗಳ ಮೂಲಕನೂ ಈ ವಿಚಾರವಾಗಿ ತಿಳಿಸಿದ್ದೇವೆ. ಇವತ್ತು ಬೆಂಗಳೂರಿನಲ್ಲಿ ಹೋಟೆಲ್ಗಳು ಬಂದ್ ಆಗ್ತಾವಾ, ಹೀಗೊಂದು ಅನುಮಾನ ಇದೀಗ ಕಾಡ್ತಾ ಇದೆ. ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ಸರಬರಾಜು ಸ್ಥಗಿತ ಹಿನ್ನೆಲೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಹೀಗಾಗಿ ಹೋಟೆಲ್ಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಬೇಕಾ ಬೇಡವಾ ಅನ್ನೋದರ ಕುರಿತು ಬೆಂಗಳೂರು ಹೋಟೆಲ್ಗಳ ಸಂಘ ಚಿಂತನೆ ನಡೆಸಿದೆ. ಕಮರ್ಷಿಯಲ್ ಸಿಲಿಂಡರ್ ₹1950ವರೆಗೂ ಇದೆ. ಸಹಜವಾಗಿ 2 ದಿನಕ್ಕೆ ಆಗೋ ತರ ಸ್ಟಾಕ್ ಇರುತ್ತೆ. ಇವತ್ತು ಮಧ್ಯಾಹ್ನವರೆಗೂ ಕೆಲವು ಕಡೆ ಸಿಲಿಂಡರ್ ಸ್ಟಾಕ್ ಇದೆ. ನಾವು ಹೋಟೆಲ್ ಬಂದ್ ಅಂತ ಮಾಡಲ್ಲ, ಆದರೆ ಗ್ಯಾಸ್ ಇಲ್ಲದೆ ಅಡಿಗೆ ಮಾಡೋಕ್ಕಾಗಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳಿದ್ದಾರೆ. ಗ್ಯಾಸ್ ಸಪ್ಲೈ ಇಲ್ಲ ಅಂತ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದ್ದಾರೆ. ನಾವು ಹೋಟೆಲ್ ನಡೆಸೋದು ಹೇಗೆ? ಪ್ರತಿನಿತ್ಯ ಸಿಲಿಂಡರ್ನ ಸ್ಟಾಕ್ ಮಾಡೋಕ್ಕಾಗಲ್ಲ. 50-60 ತಗೊಂಡ್ಬಿಟ್ಟು ನಾವು ಸ್ಟಾಕ್ ಮಾಡೋಕ್ಕಾಗಲ್ಲ. ಡೈಲಿ ಬರುವಂತ ಒಂದು ವ್ಯವಸ್ಥೆಗಳಿತ್ತು. ಮೊನ್ನೆವರೆಗೂ ಸ್ವಲ್ಪ ಸಪ್ಲೈ ಕಡಿಮೆ ಇತ್ತು. ಇವತ್ತು ಡಿಸ್ಟ್ರಿಬ್ಯೂಟರ್ ಕೇಳಿದ್ರೆ ಶನಿವಾರದಿಂದ ನಿಮ್ಮ ಕಮರ್ಷಿಯಲ್ ಫಿಲ್ಲಿಂಗ್ ನಿಲ್ಲಿಸಿದ್ದಾರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂದ. ಹೋಟೆಲ್ ಬಂದ್ಗೆ ಸಿಎಂ ಸಿದ್ದರಾಮಯ್ಯ ಬೆಂಬಲ. ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ ಬಂದ್ ಎಚ್ಚರಿಕೆ ಬೆನ್ನಲ್ಲೇ ಹೋಟೆಲ್ಗೆ ಬಂದ್ಗೆ ಸಿಎಂ ಸಿದ್ದರಾಮಯ್ಯ ಬೆಂಬಲವನ್ನು ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ ಕಮರ್ಷಿಯಲ್ ಎಲ್ಪಿಜಿ ದರ ಏರಿಕೆ ಮಾಡಿದೆ. ₹115 ಬೆಲೆ ಹೆಚ್ಚಿದ್ದಾರೆ. ₹63 ಡೊಮೆಸ್ಟಿಕ್ ಗ್ಯಾಸ್ಗೆ ಹೆಚ್ಚಳ ಮಾಡಿದ್ದಾರೆ. ಹೋಟೆಲ್ ಸಂಘಟನೆ ಮಾಡಿರುವುದು ಸರಿ ಇದೆ ಅಂತ ಸಿಎಂ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ₹115 ಜಾಸ್ತಿ ಮಾಡಿದ್ದಾರೆ. ₹60 ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ. ಸರ್, ಸರಬರಾಜು ಕೂಡ ನಿಂತಿದೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ, ನಿಲ್ಲಿಸಿದಾರ ಅನ್ನೋದು ಬಹಳ. ವಾಣಿಜ್ಯ ಬಳಕೆ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ ಅನ್ನೋ ಕಾರಣಕ್ಕೆ ಹೋಟೆಲ್ ಸಂಘಟನೆಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ಈ ಕೊಲ್ಲಿ ಯುದ್ಧದ ಬಿಸಿ ಬೆಂಗಳೂರಿಗೂ ಕೂಡ ತಟ್ತಾ ಇದೆ. ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರುಗಳು ಹೋಟೆಲ್ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಅವರ ಕಮರ್ಷಿಯಲ್ ಸಿಲಿಂಡರ್ ಏನ್ ಬರುತ್ತೆ ಪ್ರತಿನಿತ್ಯ ಅವರುಗಳಿಗೆ, ಆ ಸಿಲಿಂಡರ್ ಲಭ್ಯತೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ ಮಾಲೀಕರುಗಳು ಹಂತ ಹಂತವಾಗಿ ಹೋಟೆಲ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂದು ಹೋಟೆಲ್ಗಳು ಬಂದ್ ಆಗುತ್ತಾ? ಗ್ರಾಹಕರಿಗೂ ಗ್ಯಾಸ್ ಟ್ರಬಲ್ ಪಕ್ಕ. ಇಸ್ರೇಲ್ ಇರಾನ್ ನಡುವಿನ ಯುದ್ಧದ ಬಿಸಿ ಈಗ ಬೆಂಗಳೂರಿಗೂ ತಟ್ಟುತ್ತಿದೆ. ಒಂದ್ ಕಡೆ ಡೀಸೆಲ್ ಪೆಟ್ರೋಲ್ ಕೊರತೆ ಆಗಬಹುದು ಅಂತ ಜನ ಚಿಂತೆಗೀಡಾಗಿದ್ದಾರೆ. ಮತ್ತೊಂದು ಕಡೆ ಸಿಲಿಂಡರ್ ಬಳಕೆ ಮೇಲೂ ಕಟ್ಟುನಿಟ್ಟಿನ ನಿಯಮ ರೂಪಿಸಲಾಗಿದೆ. ಇದರ ನಡುವೆ ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ಕೊರತೆ ಬಿಸಿ ತಟ್ಟಿದೆ. ಇರಾನ್ ಇಸ್ರೇಲ್ ವಾರ್ನಿಂದ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಇದೀಗ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಸರಬರಾಜು ಸ್ಥಗಿತದಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಈ ಕುರಿತಂತೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಸುದ್ದಿಗೋಷ್ಠಿ ನಡೆಸಿ ಅಸಮಾಧಾನ ವ್ಯಕ್ತಪಡಿಸಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ ಎನ್ನಲಾಗಿದ್ದು, ಇದರಿಂದಾಗಿ ಇಂದಿನಿಂದ ಬೆಂಗಳೂರಿನ ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಬೆಂಗಳೂರು ಹೋಟೆಲ್ ಸಂಘ ದಿಢೀರ್ ಸುದ್ದಿಗೋಷ್ಠಿ ನಡೆಸಿತು,
ಬಂದ್ಗೆ ಕರೆ ಕೊಟ್ಟಿದೆ. ಸಹಸ್ರಾರು ಜನ ಬ್ಯಾಚುಲರ್ಸ್ ಇದ್ದಾರೆ, ಹಿರಿಯ ನಾಗರಿಕರಿದ್ದಾರೆ, ಹಾಸ್ಪಿಟಲ್ ಸರ್ವಿಸಸ್ ಇದೆ, ಕ್ಯಾಟರಿಂಗ್ ಇರುತ್ತದೆ, ಬ್ಯಾಂಕ್ವೆಟ್ ಹಾಲ್ಸ್ ಬುಕ್ ಮಾಡಿರ್ತೇವೆ, ಟೂರಿಸಂನಲ್ಲಿ ಇರ್ತೇವೆ. ಎಲ್ಲರಿಗೂ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಲು ಬಹಳ ಕಷ್ಟವಾಗ್ತದೆ. ಹೋಟೆಲ್ ಮಾಲೀಕರು ಯಾವುದೇ ಕಾರಣಕ್ಕೆ ಬಂದ್ ಮಾಡಲು ರೆಡಿ ಇಲ್ಲ. ಬಂದ್ ಮಾಡೋದು ನಮ್ಮ ಜಾತಕದಲ್ಲೇ ಇಲ್ಲ. ಆದರೆ ಈ ಸರ್ಕಾರದ ಈ ನಡೆಯಿಂದ ನಮ್ಮ ಬಹಳಷ್ಟು ಹೋಟೆಲ್ಗಳು ಬಂದ್ ಮಾಡುವುದು ಅನಿವಾರ್ಯವಾಗುತ್ತದೆ. ಗ್ಯಾಸ್ ಇಲ್ಲದೆ ಹೋಟೆಲಿನಲ್ಲಿ ತಿಂಡಿ ತಿನಿಸು ಸಿಗುವುದಿಲ್ಲ, ಹೋಟೆಲು ಓಪನ್ ಆಗುವುದಿಲ್ಲ. ಇದಕ್ಕೆ ತಕ್ಷಣ ಈಗಾಗಲೇ ನಾವು ಕೇಂದ್ರ ಮಂತ್ರಿಗಳ ಜೊತೆ ಮಾತನಾಡಿದ್ದೇವೆ, ಸಂದೇಶ ಕಳಿಸಿದ್ದೇವೆ ಹಾಗೂ ಬೆಂಗಳೂರು ನಗರದ ಕೆಲವು ಎಂಪಿಗಳ ಮೂಲಕನೂ ಈ ವಿಚಾರವಾಗಿ ತಿಳಿಸಿದ್ದೇವೆ. ಇವತ್ತು ಬೆಂಗಳೂರಿನಲ್ಲಿ ಹೋಟೆಲ್ಗಳು ಬಂದ್ ಆಗ್ತಾವಾ? ಹೀಗೊಂದು ಅನುಮಾನ ಇದೀಗ ಕಾಡ್ತಾ ಇದೆ. ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ಸರಬರಾಜು ಸ್ಥಗಿತ ಹಿನ್ನೆಲೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ. ಹೀಗಾಗಿ ಹೋಟೆಲ್ಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಬೇಕಾ ಬೇಡವಾ ಅನ್ನೋದರ ಕುರಿತು ಬೆಂಗಳೂರು ಹೋಟೆಲ್ಗಳ ಸಂಘ ಚಿಂತನೆ ನಡೆಸಿದೆ. ಕಮರ್ಷಿಯಲ್ ಸಿಲಿಂಡರ್ 1950 ರೂಪಾಯಿವರೆಗೂ ಇದೆ. ಸಹಜವಾಗಿ 2 ದಿನಕ್ಕೆ ಆಗೋ ತರ ಸ್ಟಾಕ್ ಇರುತ್ತೆ. ಇವತ್ತು ಮಧ್ಯಾಹ್ನವರೆಗೂ ಕೆಲವು ಕಡೆ ಸಿಲಿಂಡರ್ ಸ್ಟಾಕ್ ಇದೆ. ನಾವು ಹೋಟೆಲ್ ಬಂದ್ ಅಂತ ಮಾಡಲ್ಲ, ಆದರೆ ಗ್ಯಾಸ್ ಇಲ್ಲದೆ ಅಡಿಗೆ ಮಾಡೋಕ್ಕಾಗಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳಿದ್ದಾರೆ. ಗ್ಯಾಸ್ ಸಪ್ಲೈ ಇಲ್ಲ ಅಂತ ಡಿಸ್ಟ್ರಿಬ್ಯೂಟರ್ ಹೇಳ್ತಾ ಇದ್ದಾರೆ. ನಾವು ಹೋಟೆಲ್ ನಡೆಸೋದು ಹೇಗೆ? ಪ್ರತಿನಿತ್ಯ ಸಿಲಿಂಡರ್ನ ಸ್ಟಾಕ್ ಮಾಡೋಕ್ಕಾಗಲ್ಲ. 50-60 ತಗೊಂಡ್ಬಿಟ್ಟು ನಾವು ಸ್ಟಾಕ್ ಮಾಡೋಕ್ಕಾಗಲ್ಲ. ಡೈಲಿ ಬರುವಂತ ಒಂದು ವ್ಯವಸ್ಥೆಗಳಿತ್ತು. ಮೊನ್ನೆವರೆಗೂ ಸ್ವಲ್ಪ ಸಪ್ಲೈ ಕಡಿಮೆ ಇತ್ತು. ಇವತ್ತು ಡಿಸ್ಟ್ರಿಬ್ಯೂಟರ್ ಕೇಳಿದ್ರೆ ಶನಿವಾರದಿಂದ ನಿಮ್ಮ ಕಮರ್ಷಿಯಲ್ ಫಿಲ್ಲಿಂಗ್ ನಿಲ್ಲಿಸಿದ್ದಾರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂದ. ಹೋಟೆಲ್ ಬಂದ್ಗೆ ಸಿಎಂ ಸಿದ್ದರಾಮಯ್ಯ ಬೆಂಬಲ. ಬೆಂಗಳೂರಿನಲ್ಲಿ ಹಂತ ಹಂತವಾಗಿ ಹೋಟೆಲ್ ಬಂದ್ ಎಚ್ಚರಿಕೆ ಬೆನ್ನಲ್ಲೇ ಹೋಟೆಲ್ಗೆ ಬಂದ್ಗೆ ಸಿಎಂ ಸಿದ್ದರಾಮಯ್ಯ ಬೆಂಬಲವನ್ನು ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ ಕಮರ್ಷಿಯಲ್ ಎಲ್ಪಿಜಿ ದರ ಏರಿಕೆ ಮಾಡಿದೆ. 115 ರೂಪಾಯಿ ಬೆಲೆ ಹೆಚ್ಚಿದ್ದಾರೆ. 63 ರೂಪಾಯಿ ಡೊಮೆಸ್ಟಿಕ್ ಗ್ಯಾಸ್ಗೆ ಹೆಚ್ಚಳ ಮಾಡಿದ್ದಾರೆ. ಹೋಟೆಲ್ ಸಂಘಟನೆ ಮಾಡಿರುವುದು ಸರಿ ಇದೆ ಅಂತ ಸಿಎಂ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಸಿಲಿಂಡರ್ಗಳಿಗೆ 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ. ಸರ್, ಸರಬರಾಜು ಕೂಡ ನಿಂತಿದೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ, ನಿಲ್ಲಿಸಿದಾರ ಅನ್ನೋದು ಬಹಳ. ವಾಣಿಜ್ಯ ಬಳಕೆ ಸಿಲಿಂಡರ್ ಸರಬರಾಜು ಸ್ಥಗಿತವಾಗಿದೆ ಅನ್ನೋ ಕಾರಣಕ್ಕೆ ಹೋಟೆಲ್ ಸಂಘಟನೆಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.